ಪ್ರಧಾನ ಕಾರ್ಯದರ್ಶಿ ಕ್ಯಾಂಪ್ಸ್ ಕರ್ನಾಟಕ. ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ವಿಶೇಷವಾಗಿ ಕಲಾಮೇಳವನ್ನು ಆಯೋಜಿಸಿದೆ. ಇದರಲ್ಲಿ ಅದ್ಭುತವಾಗಿ ವಿದ್ಯಾರ್ಥಿನಿಯರು ಅವರ ವಿಶೇಷವಾಗಿ ಹೇಳಬೇಕು ಅಂದರೆ ಕಲಿಕೆ ಮೆದುಳಿನ ಒಂದು ಭಾಗ ಆದರೆ ಇತರೆ ಚಟುವಟಿಕೆಗಳು ಇನ್ನೊಂದು ಮೆದುಳಿನ ಕೆಲಸವಾಗಿರುತ್ತೆ. ಎರಡು ಮೆದುಳಿಗೆ ಒತ್ತನ್ನು ಕೊಡೋ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಇವತ್ತಿನ ದಿನ ಈ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಾದ ಸಂತೋಷದ ವಿಷಯ. ಇದರಲ್ಲಿ ವಿಶೇಷವಾಗಿ ಅನೇಕ ಆಕ್ಟಿವ್ ಮಾಡೆಲ್ಸ್ಗಳನ್ನ ತಂದು ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರಲ್ಲಿ ಬರ್ತಕ್ಕಂಥ ಪಾಲಕ ಪೋಷಕರಿಗೂ ಕೂಡ ಅದರ ಬಗ್ಗೆ ಜ್ಞಾನವನ್ನು ವಿಸ್ತರಿಸುವಂಥ ಕೆಲಸ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಮತ್ತು ಈ ಭಾಗದಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗೆ ಒಂದು ರೀತಿಯಾದ ತುಂಬ ವರ್ಣರಂಜಿತವಾಗಿ ವಿನ್ಯಾಸ ಮಾಡಿದ್ದಾರೆ. ಒಂದು ಕಾಡಿನ ಒಂದು ಶೀರ್ಷಿಕೆ ಇದು ಕೂಡ ತುಂಬ ಅಂದವಾಗಿದೆ, ತುಂಬ ಶ್ರಮ ಹಾಕಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಶಿಕ್ಷಣ ವರ್ಗ ಏನಿದೆ, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ, ಇವರಿಗೆ ಶುಭಾಶಯಗಳನ್ನ ಹೇಳ್ತೇನೆ ಮತ್ತು ಧನ್ಯವಾದಗಳನ್ನೂ ಹೇಳಬೇಕು. ಯಾಕೆಂದರೆ ಕಲೆಯನ್ನು ಬರೀ ಕಲಿಕೆ ಅಲ್ಲ, ಕಲೆಗೂ ಸಂಸ್ಕಾರ, ಸಂಸ್ಕೃತಿ ಎಲ್ಲದಕ್ಕೂ ಒತ್ತನ್ನು ಕೊಟ್ಟು ಈ ಒಂದು ದಿನ ಸೊಗಸಾಗಿ ಮೂಡಿ ಬಂದಿರುವಂಥ ಒಂದು ದೃಶ್ಯವನ್ನು ನೋಡಿದ್ದೇವೆ. ಹಾಗಾಗಿ ಎಲ್ಲರಿಗೂ ಮತ್ತು ಮ್ಯಾನೇಜ್ಮೆಂಟ್ಗೆ ವಿಶೇಷವಾಗಿ ಈ ಒಂದು ಅವಕಾಶವನ್ನು ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ ಮತ್ತು ಪಾಲಕ ಪೋಷಕರಿಗೂ ಕಲ್ಪಿಸಿಕೊಟ್ಟಿರೋದ್ರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೋರಾದ ಚಪ್ಪಾಳೆ ಮುಖಾಂತರ ಇನ್ನೇನು ಗುರುಕುಲ ವಿಜ್ಞಾನ ಮತ್ತು ಕಲಾಮೇಳ ಉದ್ಘಾಟನೆ ಆಗ್ತಾ ಇದೆ. ಸೌಂಡ್ ಬರ್ತಾ ಇದೆ, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ರಿಬ್ಬನ್ ಕಟ್ ಮಾಡೋದ್ರ ಮುಖಾಂತರ ಇವತ್ತು ವಿಜ್ಞಾನ ಮತ್ತು ಕಲಾಮೇಳಕ್ಕೆ ಬಂದಿರುವಂತಹ ಶಶಿಕುಮಾರ್ ಸರ್ ಅವರು ಹಾಗೆಯೇ ಸತ್ಯನಾರಾಯಣ ಸರ್ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ನಿಮಿಷ, ಪೋಷಕರು ದಯಮಾಡಿ ಎಲ್ಲಿ ನಿಂತ್ಕೋಬೇಕು, ಒಂದು 2 ನಿಮಿಷ. Hi, nice seeing you here. Good morning. Atharaji, you can be more present. Hi, welcome. Can I take a moment to explain this? I'm going. There will be more interest. ಪೋಷಕರು ದಯಮಾಡಿ ಒಂದು 5 ನಿಮಿಷ ತಮಗೂ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೊರಗಡೆ ಇರುವಂತ ಶ್ರೀಮತಿ ಗಿರಿಜಮ್ಮ ಮೇಡಮ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ವಲಯ 2, ಅವರಿಗೆ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ವೆಲ್ಕಮ್ ಮೇಡಮ್. ನಟೆ ಸರ್ ದೀಪ ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ, ವಿಜ್ಞಾನ ಮತ್ತು ಕಲಾ ಮೇಳಕ್ಕೆ ಚಾಲನೆ ನೀಡ್ತಾ ಇರುವಂತದ್ದು. ಎಲ್ಲಾ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ತಟ್ಟಿ once again. ಚಪ್ಪಾಳೆ ಸೌಂಡ್ ಬರ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ. ಜ್ಯೋತಿ ಬೆಳಗುವುದರ ಮುಖಾಂತರ ಈ ವಿಜ್ಞಾನ ಮತ್ತು ಕಲಾ ಮೇಳಕ್ಕೆ ಚಾಲನೆ ದೊರೆತಾ ಇದೆ.
ಶ್ರೀಮತಿ ಗಿರಿಜಮ್ಮ ಮೇಡಮ್ ಅವರು ಜ್ಯೋತಿ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವಿಜ್ಞಾನ ಮತ್ತು ಕಲಾಮೇಳಕ್ಕೆ ಚಾಲನೆ ದೊರೆತಿದೆ. ಧನ್ಯವಾದಗಳು ಸರ್, ಧನ್ಯವಾದಗಳು ಮೇಡಮ್. ಗೇಟಿನ ಮುಂಭಾಗದ ಬಲಗಡೆಯಿಂದ ಬರಬೇಕು. ದಯಮಾಡಿ ಬಲಗಡೆಯಿಂದ ಬನ್ನಿ. ಪೋಷಕರು ಮತ್ತು ವಿದ್ಯಾರ್ಥಿಗಳು ನಿಧಾನಕ್ಕೆ ಮೂವ್ ಮಾಡಬೇಕು, ಕ್ರೌಡ್ ಮಾಡಬೇಡಿ ದಯಮಾಡಿ. ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಮಾಡೆಲ್ಸ್ ಎಕ್ಸ್ಪೆರಿಮೆಂಟ್ ಗಳನ್ನ ವೀಕ್ಷಣೆ ಮಾಡಿ ನಿಧಾನಕ್ಕೆ ಮೂವ್ ಮಾಡಬೇಕು, ಕ್ರೌಡ್ ಮಾಡಬೇಡಿ ದಯಮಾಡಿ. ಪೋಷಕರು ನಿಧಾನಕ್ಕೆ ಮೂವ್ ಮಾಡಿ, ಒಂದೇ ಕಡೆ ಕ್ರೌಡ್ ಮಾಡಬೇಡಿ. ಇನ್ನೇನು ನ್ಯೂ ಬಿಲ್ಡಿಂಗ್ ಅಲ್ಲೂ ಕೂಡ ಹೋಗ್ಬೇಕಾಗಿತ್ತು ಮೇಲೆ ಮನವಿ ನೋಡ್ಕೊಂಡು ಆದ್ಮೇಲೆ ಅಲ್ಲೂ ಕೂಡ ಹೋಗ್ಬೇಕು. ಏನೇ ಡೌಟ್ಸ್ ಇದ್ರು ಆ ವಿದ್ಯಾರ್ಥಿಗಳು ವಿವರಣೆ ಕೊಡ್ತಾರೆ. ನಿಧಾನಕ್ಕೆ ಕೇಳ್ಬಿಟ್ಟು ಮುಂದೆ ಮೂವ್ ಮಾಡಬೇಕು. ಇಲ್ಲಿ ವೀಕ್ಷಣೆ ಮಾಡದಾದ್ಮೇಲೆ ನ್ಯೂ ಬಿಲ್ಡಿಂಗ್ ಅಲ್ಲೂ ಕೂಡ Good morning, all of you. Enjoy your day. Okay, attend your parents, say hi and welcome them, and then you start explaining. Speech, concentration, memory, accuracy, problem solving. Thank you. My name is Sanjay Kumar, text studying in post study education. Today my topic is about this. Can we do it visualizing, sir? Four. Yes. Good. Add 5, add 2, minus 8. Sorry. Add 5, add 2, add 8, minus 5. Answer? ಕಲಾಮಂದಿರ, ನವದುರ್ಗೆಯರ ಅವತಾರ, ವೈಜ್ಞಾನಿಕ ಪ್ರಯೋಗಗಳ ಮಾಡೆಲ್ಗಳು, ಸಾಕು ಪ್ರಾಣಿಗಳು ಮತ್ತು ಪಕ್ಷಿಗಳ ಪಕ್ಷಿ ನೋಟ, ಸ್ಕೇರಿ ಹೌಸ್ ನಿರ್ಮಾಣ, ಕಾರಿನ ಮರು ನಿರ್ಮಾಣ, ಪುಣ್ಯಕೋಟಿಯ ತುದುರುಗೊಂಬೆ ಆಟ, ಮಾರ್ಕೆಟ್ ಮುಂತಾದ ಮಕ್ಕಳು ಮಾಡುವಂತಹ ಸೈನ್ಸ್ ಅಂಡ್ ಆರ್ಟ್ ಮಾಡೆಲ್ಗಳನ್ನು ಸರ್ ಒಂಚೂರು ಒಳಗಡೆ ಫಾಲ್ಸ್ ಹತ್ರ ಹೋಗಿ ಸರ್ ಅಂತ ಸರ್ ಸೆಲ್ಫಿ ಬೋರ್ಡ್ ಸರ್ ನಿಮ್ಗೆ ಯಾವ್ದು ಇಷ್ಟ ಆಗೋದು. ಥ್ಯಾಂಕ್ ಯು ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಲೆಯ ಕರೆಗೆ ಹೋಗೊಟ್ಟು ವಿಜ್ಞಾನ ಮತ್ತು ಕಲಾ ಮೇಳಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ರಿ. ಸತ್ಯನಾರಾಯಣ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸರ್. ಭಾಗದಲ್ಲಿ ಅಲ್ಲೇ ಇದ್ದು ನೀವು ಮಾಡಿರ್ತಕ್ಕಂಥ ಏನು ಚಟುವಟಿಕೆಗಳಿದ್ದಾವೆ ಅದನ್ನ ನಿಮ್ಮ ಪಾಲಕ ಪೋಷಕರಿಗೆ ಮತ್ತೆ ಹೊರಗಡೆಯಿಂದ ಬರ್ತಕ್ಕಂಥ ನಾಗರಿಕರಿಗೂ ಉತ್ತಮ ರೀತಿಯಲ್ಲಿ ತಾವು ಅದನ್ನ ವಿವರಣೆಯನ್ನ ಕೊಡ್ತಾ ಇದ್ದೀರಾ. ಸೊ ತಮಗೆಲ್ಲರಿಗೂ ಅಭಿನಂದನೆಗಳು. ಇನ್ನೂ ಹೆಚ್ಚೆಚ್ಚು ಈ ರೀತಿಯಲ್ಲಿ ಭಾಗವಹಿಸಿ ನಿಮ್ಮ ಜ್ಞಾನವನ್ನ ಅಭಿವೃದ್ಧಿಗೊಳಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಅಕ್ಕಪಕ್ಕ ನೆರೆಹೊರೆಯವರನ್ನು ಕೂಡ ದೂರವಾಣಿ ಮುಖಾಂತರ ಕರೆದು ನೀವು ಮಾಡಿರೋದನ್ನ ತೋರಿಸ್ಕೊಳ್ಳಿ. ಈಗ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ದಿಸೆಯಲ್ಲಿ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯವರು ಈ ದಿನ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ನಿಜವಾಗ್ಲೂ ವಿದ್ಯಾರ್ಥಿಗಳು ನೋಡಿದ್ರೆ ಸಂತೋಷ ಆಗುತ್ತೆ. ನಾನಂತೂ ಅನೇಕ ಕಡೆ ಹೋದೆ, ಕೇಳ್ಕೊಂಡೆ ಏನೇನ್ ಮಾಡ್ತಾ ಇದ್ದೀರಾ ಅಂತ. ಚೆನ್ನಾಗಿ ನೀವು ವಿವರಣೆಯನ್ನು ಕೊಡ್ತಾ ಇದ್ದೀರಾ ಹಾಗೂ ಪ್ರದರ್ಶನವನ್ನು ಕೂಡ ಮಾಡಿದ್ದೀರಾ. ದೇಶೀಯ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಮಾತಾಡೋದು ಸ್ವಲ್ಪ ಕಷ್ಟ. ಅಂದ್ರೆ ಮಾತು ನಿಮ್ಮಲ್ಲಿ ಅಡಗವಾಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಅನ್ನ ಹೊರಗಡೆ ತಂದಿದ್ದೀರಾ.
ಬರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಅದಕ್ಕೆ ನೀವು ಮ್ಯಾಚ್ ಮಾಡಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೋಬೇಕು. ಈಗ ನಾವೇನು ಹೇಳ್ಬೇಕಾಗಿಲ್ಲ ಮಕ್ಕಳಿಗೆ, ನಮಗಿಂತ ಹೆಚ್ಚಿಗೆ ಬುದ್ಧಿವಂತರು ನೀವು ಅನ್ನೋದು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾನು ನೋಡಿರ್ತಕ್ಕಂಥ ವಿಷಯ. ಮುಖ್ಯವಾಗಿ ನಟೇಶ್ ವೈಸ್ ಪ್ರೆಸಿಡೆಂಟು ಈ ಸಂಸ್ಥೆಗೆ ಭಾಳ ಶ್ರಮವಹಿಸಿ ಸುಮಾರು 1 ವಾರದಿಂದ ಈ ಒಂದು ಮೇಲುಸ್ತುವಾರಿ ತೆಗೆದುಕೊಂಡು ವಸ್ತು ಪ್ರದರ್ಶನ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ತಮಗೆಲ್ಲರಿಗೂ ಉತ್ತಮವಾದ ವಿದ್ಯಾಭ್ಯಾಸ ಮತ್ತು ಮುಂದಿನ ಭವಿಷ್ಯ ನೀಡಲಿ ಅಂತ ಹೇಳಿ, ಮುಖ್ಯವಾಗಿ ನಮ್ಮ ನಟೇಶ್ ಅವ್ರಿಗೂ ಮತ್ತು ಅವರ ಮಿಸೆಸ್ ಅವರಿಗೆ ಈ ಶ್ರಮ ತಗೊಂಡಿದ್ದಕ್ಕಾಗಿ ಅವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಇನ್ನು ಮುಂದೆ ನೀಡಲಿ ದೇವರು ಅಂತ ಬೇಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಸಂತೋಷವಾಗಿ ನಾನು ಹೊರಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ಮತ್ತೆ ಪ್ರತಿಯೊಂದಕ್ಕೂ ನನಗೆ ಬೆಳಗ್ಗೆ ಎದ್ರೆ ಪ್ರೋತ್ಸಾಹ ಮಾಡೋದು ಮತ್ತೆ ಮೋಟಿವೇಟ್ ಮಾಡೋದು ಶಶಿ ಸರ್. ಮತ್ತೆ ಸೊ ಪ್ರತಿಯೊಂದಕ್ಕೂ ನನಗೆ ಏನೇ ಸಮಸ್ಯೆ ಆದ್ರೆ ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡೋದು ಶಶಿ ಸರ್. ಇಮಿಡಿಯೇಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅದು 100% ಕರೆಕ್ಟ್ ಆಗಿರುತ್ತೆ ಮತ್ತೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಆ ರೀಸನ್ ಇಂದ ನನಗೆ ಒಂಥರ ಅವರು ತಂದೆ ತರ, ನಾನು ಅವ್ರಿಗೆ ಮಗನ್ ತರ. ಪ್ರತಿಯೊಂದರಲ್ಲೂ ನನಗೆ ಪ್ರತಿಯೊಂದರಲ್ಲೂ ಪ್ರೋತ್ಸಾಹ ಮಾಡ್ತಿರ್ತಾರೆ, ಪ್ರತಿಯೊಂದರಲ್ಲೂ ನನಗೆ ಗೈಡ್ ಮಾಡ್ತಾ ಇರ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್ ಬಂದಿದ್ಕೆ, ಧನ್ಯವಾದಗಳು ಸರ್ ಬಂದಿದ್ಕೆ. ಮತ್ತೆ ನಮ್ಮ ಸತ್ಯನಾರಾಯಣ ಸರ್ ನನಗೆ ತುಂಬಾ ಆತ್ಮೀಯರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೆಸಿಡೆನ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೆಸಿಡೆನ್ಸಿ ಶಾಲೆಯ ಮುಖ್ಯಸ್ಥರು ಮತ್ತೆ ಅದರ ಸೆಕ್ರೆಟರಿ ಇವತ್ತು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಅದು ಭಾನುವಾರ ನಮ್ಮ ಮಕ್ಕಳು ಮಾಡಿರುವಂತ ಎಲ್ಲದನ್ನು ವೀಕ್ಷಣೆ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದಾರೆ. ಸೊ ಇದರೆಲ್ಲದರ ಎಫರ್ಟ್ ನಮ್ಮ ಟೀಚರ್ಸು, ನಮ್ಮ ಸ್ಟಾಫು, ಸೊ ಅವ್ರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ನಮ್ಮ BO ಮೇಡಮು ನಾನು ಕರೆದಿದ್ದಕ್ಕೆ ಡೆಫಿನೆಟ್ ಆಗಿ ಬರ್ತೀನಿ ಸರ್, ಸಂಡೇ ಏನೋ ಅಂತಂದ್ರು. ಇಲ್ಲ ಮೇಡಮ್ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಬರ್ತೀನಿ ಸರ್ ಅಂತ ಅಂದ್ಬಿಟ್ಟು 100% ಬಂದಿರೋ. ತುಂಬಾ ಧನ್ಯವಾದಗಳು ಮೇಡಮ್ ಬಂದಿದ್ದಕ್ಕೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಎಲ್ಲರೂ ಬಂದು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಕೋರುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.